ಬರಗಾಲದ ನಡುವೆ ಜನರಿಗೆ ಮತ್ತೊಂದು ಬೆಲೆ ಏರಿಕೆ ಶಾಕ್. ಭಾರೀ ಬೆಲೆ ಏರಿಕೆಯಿಂದ ಕಹಿಯಾದ ಸಕ್ಕರೆ ಹಾಗೂ ಬೆಲ್ಲ. ಎಸ್, ಈಗಾಗಲೇ ಪೆಟ್ರೋಲ್, ಡೀಸೆಲ್, ತರಕಾರಿ ಬೆಲೆ ಏರಿಕೆ ದಿನದಿಂದ ದಿನಕ್ಕೆ ಗಗನಕ್ಕೇರಿದ್ದು ಜನರು ಕಂಗಾಲಾಗಿದ್ದಾರೆ. ಇದೀಗ ಶ್ರಾವಣ ಮಾಸ ಶುರುವಾಗಿದ್ದು ಸಾಲು ಸಾಲು ಹಬ್ಬಗಳು, ಮದುವೆಗಳು ಎದುರಾಗಿರೋ ಬೆನ್ನಲ್ಲೇ ಸಕ್ಕರೆ ಹಾಗೂ ಬೆಲ್ಲದ ಬೆಲೆ ದಿಢೀರ್ ಏರಿಕೆಯಾಗಿದ್ದು ಗ್ರಾಹಕರನ್ನ ಕಂಗೆಡಿಸಿದೆ. 1 ತಿಂಗಳ ಹಿಂದೆ ಕೆಜಿಗೆ 45 ರೂಪಾಯಿ ಇದ್ದ ಸಕ್ಕರೆ ಇದೀಗ ಕೆಜಿಗೆ ಸುಮಾರು 75 ರೂಪಾಯಿಗೆ ಏರಿಕೆಯಾಗಿದ್ರೆ, ಇತ್ತ ಬೆಲ್ಲದ ದರವು ಕೂಡ ಕೆಜಿಗೆ 70 ರೂಪಾಯಿ ತಲುಪಿದ್ದು ಗ್ರಾಹಕರು ಶಾಕ್ ಆಗಿದ್ದಾರೆ. ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಸಕ್ಕರೆ ದರ ಡಬಲ್ ಏರಿಕೆ ಕಂಡಿದ್ದು, ಚಿಲ್ಲರೆ ವ್ಯಾಪಾರದಲ್ಲಿ 1 ಕೆಜಿಗೆ 75 ರೂಪಾಯಿ ಗಡಿ ದಾಟಿದೆ. ಇತ್ತೀಚಿನ ದಿನಗಳಲ್ಲಿ ಕೂಲಿ ಕಾರ್ಮಿಕರ ಕೊರತೆಯಿಂದಾಗಿ ಮಂಡ್ಯ, ಮೈಸೂರು, ಮಳವಳ್ಳಿ, ಮದ್ದೂರು ಸೇರಿದಂತೆ ಮತ್ತಿತರ ಕಡೆಗಳಲ್ಲಿ ನಡೀತಾ ಇದ್ದ ಆಲೆಮನೆಗಳು ಮುಚ್ಚಿವೆ. ಇದರಿಂದ ಬೆಲ್ಲದ ಉತ್ಪಾದನೆ ಕುಂಠಿತವಾಗಿದ್ದು, ಬೆಲೆ ಏರಿಕೆಗೆ ಇದೊಂದು ಕಾರಣವಾಗಿದ್ರೆ, ಮತ್ತೊಂದೆಡೆ ಸಕ್ಕರೆ ಬದಲು ಎಥೆನಾಲ್ ಉತ್ಪಾದನೆಗೆ ಕಾರ್ಖಾನೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿನ ರಸ ಬಳಸ್ತಾ ಇರೋದು ಪ್ರಮುಖ ಕಾರಣವಾಗಿದೆ. ಮೊದಲು 48 ರುಪೀಸಿಗೆ ಕೊಡ್ತಿದ್ವಿ, ಇವಾಗ 78 ರುಪೀಸ್ ಆಗಿದೆ. 75 ಲೈಕ್ 2 ಮಂತ್ಸ್ ಇಂದ ಒಂದೂವರೆ ತಿಂಗಳಿಂದ ರೈಸ್ ಆಗ್ತಾನೆ ಇದೆ ರೇಟು. ವೀಕ್ಲಿ ಇಲ್ಲ 2 ಡೇಸು 3 ಡೇಸಿಗೆ ಒಂದು ರೈಸ್ ಆಗ್ತಾ ಇದೆ. ಗ್ರಾಹಕರು ಹೇಳ್ತಾರೆ ಜಾಸ್ತಿ ಆಯಿತು ರೇಟ್ ಅಂತ ಹೇಳ್ತಾರೆ, ಕೇಳ್ತಾರೆ, ಕಡಿಮೆ ಕೇಳ್ತಾರೆ, ಬಟ್ ಕೊಡೋಕ್ಕಂತೂ ಆಗಲ್ಲ. ನಾವು ಯಾವ ರೇಟ್ ಮೇಲೆ ತಂದಿರ್ತೀವೋ ಅದ್ರ ಮೇಲೆ ಕೊಡಬೇಕಾಗತ್ತೆ. ಹಬ್ಬಕ್ಕೆ ಬೆಲೆ ಏರಿಕೆ ಆಗಿರೋದ್ರಿಂದನೇ ಪ್ರಾಬ್ಲಮ್ ಆಗ್ತಾ ಇರೋದು. ಆ್ಯಕ್ಚುಲಿ ಬಿಸ್ನೆಸ್ ಡೌನ್ ಆಗುತ್ತೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದ್ದಷ್ಟು. ಈಗ 1 kg ತೊಗೊಂಡವ್ರು ಅರ್ಧ kg ತೊಗೋತಾರೆ, ಈ ಥರ ಪ್ರಾಬ್ಲಮ್ ಆಗುತ್ತೆ. ಬೆಲ್ಲನೂ ಸೇಮ್, ಅದು ಹಂಗೆ ಜಾಸ್ತಿ ಆಗ್ತಿದೆ. ಮುಂಚೆ 55, 60 ಅಷ್ಟೇ. ಹೌದು, ಇನ್ನೂ ಜಾಸ್ತಿ ಆಗುತ್ತಂತೆ. ಶುಗರು 80 ರುಪೀಸು 85 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಕಮ್ಮಿ ಆಗುತ್ತಾ ಏನಾದರೂ? ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸದ್ಯಕ್ಕಂತೂ ಕಮ್ಮಿ ಆಗಲ್ಲ, ಮುಂದೆ ನೋಡೋಣ. ಸಕ್ಕರೆ ಪ್ರತಿಯೊಂದು ಮನೆಯಲ್ಲೂ ಬಳಕೆಯ ಪ್ರಮುಖ ದಿನಸಿ. ಚಹಾ, ಕಾಫಿಯಿಂದ ಹಿಡಿದು ಬಹುತೇಕ ಸಿಹಿ ತಿಂಡಿಗಳಲ್ಲಿ ಸಕ್ಕರೆ ಬಳಕೆ ಮಾಡಲಾಗುತ್ತೆ. ಹೀಗಾಗಿ ಸಕ್ಕರೆ ಬೆಲೆ ಏರಿಕೆಯಿಂದ ಈಗಾಗಲೇ ಕೆಲವೆಡೆ ಟೀ, ಕಾಫಿ ಹಾಗೂ ಸಿಹಿ ತಿನಿಸುಗಳ ಬೆಲೆಯೂ ಏರಿಕೆಯಾಗಿದೆ. ಕಳೆದ 2-3 ದಿನಗಳಿಂದಲೂ ಮೋಡ ಕವಿದ ವಾತಾವರಣವಿದ್ದು ಅಲ್ಲಲ್ಲಿ ಮಳೆಯಾಗ್ತಾ ಇದ್ದು ಜನರು ಚುಮು ಚಳಿಗೆ ಟೀ, ಕಾಫಿ ಕುಡಿಯಲು ಹೋಟೆಲ್ಗೆ ಹೋದ್ರೆ ಬೆಲೆ ನೋಡಿ ಶಾಕ್ ಆಗುವಂತಾಗಿದೆ. ಸರ್, ಇವಾಗ ಬಂದು ನಮ್ಮ ಹಬ್ಬಗಳೆಲ್ಲ ಬರ್ತಿದೆ. ಇವಾಗ ಗಣೇಶ ಚತುರ್ಥಿ ಬರ್ತಿದೆ, ಮೊನ್ನೆ ವರಮಹಾಲಕ್ಷ್ಮಿ ಆಯಿತು, ನಾಳೆ ಬಂದು ನಮ್ಮ ಈದ್ ಮಿಲಾದು. ಈ ಥರ ಟೈಮಲ್ಲಿ ಎಲ್ಲ ಸಕ್ಕರೆ ಬೆಲ್ಲ ಜಾಸ್ತಿ ಆದರೆ ಭಾಳ ಜನರ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಯಾಕಂದರೆ ಎಲ್ಲ ಮಿಡಿಲ್ ಕ್ಲಾಸ್ ಭಾರತ ದೇಶದಲ್ಲಿ ಎಲ್ಲರೂ ಮಿಡಿಲ್ ಕ್ಲಾಸ್ ಜನ ಇರೋದು. ಅವರಿಗೆ ಈ ಥರ ಸಡನ್ನಾಗಿ 50 ರೂಪಾಯಿ ಸಕ್ಕರೆಗೆಲ್ಲ ಇವಾಗ 71 ರೂಪಾಯಿ 15 ರೂಪಾಯಿ ಜಾಸ್ತಿ ಹೊರತೆ ಬೀಳುತ್ತೆ ಜನರ ಮೇಲೆ. ಮತ್ತು ಬೆಲ್ಲ ಕೂಡ ಇವಾಗ 85 ರೂಪಾಯಿ 90 ರೂಪಾಯಿ ಆಗಿದೆ. ಇಂಥ ಟೈಮಲ್ಲಿ ಈ ಥರ ಜಾಸ್ತಿ ಒಳ್ಳೆಯದಲ್ಲ. ಹೌದು, ಹೊರೆ ಜನರಿಗೆಲ್ಲ ಹೊರೆ ಇವಾಗ. ಯಾಕಂದರೆ ಹಬ್ಬ ಟೈಮ್ ಇರುತ್ತಲ್ಲ, ಖರ್ಚು ಜನ ಜಾಸ್ತಿ ಮಾಡ್ತಾರೆ. ಬರೋದು ವರ್ಷದಲ್ಲಿ ಒಂದೇ ಸಲ ಬರೋದು ಹಬ್ಬ, ಬಾರೆ ಆಗಲ್ಲ ಬರಲ್ಲ, ವರ್ಷದಲ್ಲಿ ಒಂದು ಸಲ ಬರುತ್ತೆ. ಅದು ಇಂಥ ಟೈಮಲ್ಲಿ ಈ ಥರ ಆದರೆ ಸ್ವಲ್ಪ ಜನರಿಗೆ ಕಷ್ಟ. ಹೌದು ಖಂಡಿತ. ಇದಕ್ಕೆ ಏನಾದರೂ ಪರಿಹಾರ ಬೇಕು. ಹೌದು, ಮುಂಚೆ 48 ಇತ್ತು, ಈಗ 75 ಆಗಿದೆ. 48ಅಲ್ಲಿ 75 ಇರಲಿ ಸರ್, ಜಾಸ್ತಿ ಆಯ್ತಲ್ಲವರ. ಜಾಸ್ತಿ ಮಾಡಿದ್ದಾರೆ. ಅಲ್ಲ, ಮಾಡಲಿ ಸರ್, ಅಷ್ಟೊಂದು ಮಾಡೋಕ್ಕೆ ಹೋಗಬಾರ್ದು, ಕಡಿಮೆ ಮಾಡಬೇಕಲ್ಲವರ. ಈಗ 48ಅಲ್ಲಿ ಈಗ ಮಾಡಿರ್ತಕ್ಕಂಥ ಇದು ಜಾಸ್ತಿ ಆಯ್ತಲ್ಲವರ. ಹಂಗಾಗಿ ಬೇಕು, ಕಡಿಮೆ ಬೇಕು ಸರ್. ಒಂದಕ್ಕೆ ಅಲ್ಲ, ಎಲ್ಲದಕ್ಕೂ ಸ್ವಲ್ಪ ಕಡಿಮೆ ಇರಬೇಕು ಅಂತ ನಮ್ಮ ಉದ್ದೇಶ. ಬೆಲೆ ಏರಿಕೆ ಜಾಸ್ತಿ ಆಗ್ತಾಯಿದೆ. ಒಂದೇ ಅಲ್ಲ ಸರ್, ಎಲ್ಲನೂ ಏರಿಕೆ ಆಗ್ತಾಯಿದೆ. ಸರ್ಕಾರದವ್ರಿಗೆ ಇನ್ನೇನು ಸರ್, ಒಂದು ಮಿನಿಮಮಲ್ಲಿ ಇದು ಮಾಡಬೇಕಷ್ಟೇ. ಜಾಸ್ತಿನೂ ಮಾಡಬಾರ್ದು, ಕಡಿಮೆನೂ ಮಾಡಬಾರ್ದು. ಒಂದು ಇದರಲ್ಲಿ ಇದರಲ್ಲಿ ಇರಬೇಕು ಸರ್. ಈಗ ಏನಾಗುತ್ತೆ ಅಂದರೆ ಎಲ್ಲರೂ ಒಂದೇ ಥರ ಇರಲ್ವಲ್ಲ ಸರ್. ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ,
ನಾವು ಹೆಚ್ಚಿಗೆ ಯಾರು ನೋಡಬೇಕು ಅಂತಂದರೆ ಈಗ ಕೂಲಿ ಕಾರ್ಮಿಕರು ಇರ್ತಾರೆ. ಈಗ ಅವ್ರು ಕೂಲಿ ಮಾಡಬೇಕು, ಜೀವನ ಮಾಡಬೇಕು. ಅವರು ಬೆಳಗ್ಗೆ ದುಡಿತಾರೆ, ತಿರ್ಗಾ ಸಂಜೆ ಅದನ್ನೆಲ್ಲ ತೊಗೊಂಡೋಗ್ಬೇಕು, ಕಷ್ಟ ಆಗುತ್ತೆ. ನಾಳೆ ದಿವಸ ತಿರ್ಗಾ ಅವ್ರು ಇದು ಮಾಡಬೇಕು. ಹಂಗಾಗಿ ಅವ್ರಿಗೆ ಅನುಕೂಲ ಆಗಂಗೆ ಇದು ಮಾಡಬೇಕು ಸರ್. ಒಟ್ನಲ್ಲಿ ಸಾಲು ಸಾಲು ಹಬ್ಬದ ಹೊತ್ತಲ್ಲೇ ಸಕ್ಕರೆ ಹಾಗೂ ಬೆಲ್ಲದ ದರ ಏರಿಕೆಯಾಗಿರೋದು ಗ್ರಾಹಕರ ಜೇಬಿಗೆ ಹೊಡೆತ ನೀಡಿದೆ. ಸಕ್ಕರೆ ಬೆಲೆ ಏರಿಕೆಗೆ ಕಾರಣ ಏನು ಅನ್ನೋದನ್ನ ಪರಿಶೀಲಿಸಿ ಬೆಲೆ ನಿಯಂತ್ರಣಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನೋದು ಗ್ರಾಹಕರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.